ನಮಸ್ಕಾರ ವೀಕ್ಷಕರೇ, ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇವತ್ತು ನಾನು ನಿಮಗೆ ಚಕ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬರೀ ಚಕ್ಲಿ ಹಬ್ಬದಾಗ ಆಮೇಲೆ ಉಳಿದ ಟೈಮ್ದಾಗೂ ತಿನ್ನೋಕೆ ಟೇಸ್ಟ್ ಹತ್ತವ. ಇವಾಗ ನಾನು ಚಕ್ಲಿ ಮಾಡೋಕೆ ನಾನಿಲ್ಲಿ ಒಂದು 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ. ಅಕ್ಕಿ ಹಿಟ್ಟು ತೊಗೊಂಡು ಇದಕ್ಕೆ ಸ್ವಲ್ಪ ಕೆಂಪು ಖಾರ ಹಾಕ್ಕೊಳಕತ್ತೀನಿ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ, ಆಮೇಲೆ ಬಿಳಿ ಎಳ್ಳು ಹಾಕ್ಕೊಳತ್ತೀನಿ. ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕೋರಿ, ಚೆಂದ ಕಾಣ್ತಾವೆ, ಮ್ಯಾಗೆಲ್ಲ ಕಾಣ್ತಾವಲ್ಲ ಚೆಂದಾಗಿ ಕಾಣ್ತಾವೆ. ಆಮೇಲೆ ಅಜ್ವೇನ ಹಾಕ್ಕೊಳತ್ತೀನಿ. ಅಜ್ವೇನ ಸ್ವಲ್ಪ ತಿಕ್ಕಿ ಹಾಕೋರಿ. ಇದು ಡೈಜೆಷನ್ಗೆ ಚಲೋ ಆಗುತ್ತಲ್ಲ, ಹಾಗಾಗಿ ಅಜ್ವೇನ ಹಾಕ್ಕೋಬೇಕು. ಆಮೇಲೆ ಟೇಸ್ಟು ಚಲೋ ಆಗ್ತಾವೆ. ಇದನ್ನೆಲ್ಲ ನಾನು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳತ್ತೀನಿ. ಎಲ್ಲ ಉಪ್ಪು ಆಮೇಲೆ ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಬಿಸಿ ಎಣ್ಣೆ ಹಾಕ್ಕೊಳತ್ತೀನಿ. ನೀವು ಬಿಸಿ ಎಣ್ಣೆನೇ ಅಂತೇನಿಲ್ಲ, ಇದಕ್ಕೆ ತುಪ್ಪನೂ ಹಾಕ್ಕೋಬಹುದು. ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಚಕ್ಲಿನೂ ಕುರುಕುರು ಆಗ್ತಾವೆ ಮತ್ತು ಆಗ್ತಾವೆ. ಇವಾಗ ನೋಡಿರಿ, ಹಿಟ್ಟು ಒಂದು ಸ್ವಲ್ಪ ಹಿಂಗೆ ಮುದ್ದೆ ಮಾಡೋದು ಬಳಕ ಗಟ್ಟಿಯಾಗಿ ಹಿಂಗೆ ನೋಡಿರಿ ಇಷ್ಟು ಹಿಂಗೆ ಉಂಡೆಯಾಗಿ ಮಾಡಬೇಕು. ಉಂಡೆಯಾಗಿ ಆದಂಗೆ ಆದ್ರೆ ಚಕ್ಲಿನೂ ಕುರುಕುರಾಗಿ ಬರ್ತಾವೆ. ಇವಾಗ ನೀರು ಹಾಕ್ಕೊಂಡು ಪೂರ್ತಿ ಹಿಟ್ಟನ್ನು ಎಲ್ಲ ಪೂರ್ತಿಯಾಗಿ ನಾನು ಕಲಿಸ್ಕೊಳಕತ್ತೀನಿ. ಇವಾಗ ನೋಡಿರಿ, ಪೂರ್ತಿಯಾಗಿ ಎಲ್ಲನೂ ಕಲಿಸ್ಕೊಂಡು ಆಗ್ಯದ. ಇವಾಗ ಇದನ್ನು ಹಿಟ್ಟನ್ನ ಸ್ವಲ್ಪ ಚೆಂದಾಗಿ ಮಿತ್ಕೊಂಡು ಇವಾಗ ಇದನ್ನು ಒಂದು 10-15 ನಿಮಿಷ ನಾನು ನೆನೆಯಕ್ಕೆ ಇಡಾಕತ್ತೀನಿ. ಸ್ವಲ್ಪ ನೆನೆದ ಬಳಕ ಚೆಂದಾಗಿ ಆಗ್ತಾವೆ ಅಂತೇಳಿ ಸ್ವಲ್ಪ ನೆನೆಯಕ್ಕೆ ಇಡತ್ತೀನಿ. ನೀವು ಟೈಮ್ ಇದ್ದರೆ ನೆನೆಯಕ್ಕೆ ಇಡ್ಬೋದು, ಇಲ್ಲಾಂದ್ರೆ ಹಂಗೂ ಮಾಡ್ಕೋಬೋದು. ಇವಾಗ ಹಿಟ್ಟೆಲ್ಲ ಪೂರ್ತಿಯಾಗಿ ನೆನೆದೈತಿ. ಇವಾಗ ನಾನು ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಮಿತ್ಕೊಂಡು ಚಕ್ಲಿ ಮಣಿ ಒಳಗೆ ಹಾಕ್ಕೊಳಕತ್ತೀನಿ. ನೋಡಿರಿ, ಇವಾಗ ಚಕ್ಲಿ ಮಣಿ ತೊಗೊಂಡಿನಿ, ಇದ್ರೊಳಗೆ ಹಿಟ್ಟನ್ನ ಹಾಕ್ಕೊಂಡು ಒತ್ಕೊಳತ್ತೀನಿ. ಇವಾಗ ಚಕ್ಲಿನ ಒತ್ಕೊಳತ್ತೀನಿ. ತಾಟ್ ಇಟ್ಕೊಂಡು ಅದ್ರ ಮ್ಯಾಗ ತಾಟಿಗೆ, ಯಾಕಂದ್ರೆ ತೊಗೊಳಕ್ಕೆ ಅನುಕೂಲ ಆಗ್ತದೆ, ತಾಟಿನ ಮ್ಯಾಗ ಇಟ್ಕೊಂಡು ತೊತ್ಕೊಳತ್ತೀನಿ. ಇವಾಗ ನೋಡಿರಿ, ಚಕ್ಲಿನ ಒತ್ಕೊಳತ್ತೀನಿ. ಎಲ್ಲನೂ ಒತ್ಕೊಂಡಾಗೈತಿ. ಇವಾಗ ನಾನು ಸೈಡಿಗೆ ಎಣ್ಣೆನೂ ಕಾಯಕ್ಕಿಟ್ಟೀನಿ. ಈಗ ಯಾರೆಲ್ಲ ನಮ್ಮ ಚಾನಲ್ನ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇವಾಗ ಎಣ್ಣೆ ಎಲ್ಲ ಕಾದದ. ಇವಾಗ ನಾನು ಎಣ್ಣೆಯಾಗ ಬಿಟ್ಕೊಳಕತ್ತೀನಿ. ಇವಾಗ ಎಣ್ಣೆ ಬಿಟ್ಕೊಂಡು ಬಳಕ ಅವಾಗೆ ಸಡನ್ನಾಗಿ ತಿರುವಿ ಹಾಕಬೇಡ್ರಿ. ಒಂದು ಸ್ವಲ್ಪ ತಾದ ಬಳಕ ಮ್ಯಾಗ ಹೆಂಗೆ ಬಬಲ್ಸ್ ಬರತ್ತಾವಲ್ಲ, ಬಬಲ್ಸ್ ಒಂದು ಸ್ವಲ್ಪ ಕಡಿಮೆ ಆದ ಬಳಕ ತಿರುವಿ ಹಾಕೋರಿ. ತಿರುವಿ ಹಾಕ್ಕೊಂಡು ಬಳಕ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಂಡಿರಿ. ಕಲರ ಸ್ವಲ್ಪ ಕೆಂಪು ಕಲರ್ ಆಗೋ ಹಂಗೆ ಕರ್ಕೋಬೇಕು. ನೋಡಿರಿ, ಕಲರೆಲ್ಲ ಎಷ್ಟು ಚೆಂದಾಗಿ ಬಂದಾವಲ್ಲ. ಇವಾಗ ಪೂರ್ತಿಯಾಗಿ ಎಲ್ಲ ಕರ್ಕೊಳತ್ತೀನಿ. ಎಲ್ಲನೂ ಇದೇ ರೀತಿಯಾಗಿ ಮಾಡಿಕೊಂಡು ನಾನು ಎಲ್ಲನೂ ಕರ್ಕೊಂಡೀನಿ. ನೋಡಿರಿ, ಕಲರೆಲ್ಲ ಎಷ್ಟು ಚೆಂದಾಗಿ ಕಾಣಕತ್ತಾವ. ಇವಾಗ ಮತ್ತು ನೋಡ್ರಿ, ಒಂದು ಚಕ್ಲಿನೂ ಮುರೋದಿಲ್ಲ. ನಾವು ಅವಾಗೆ ಹಾಕಿದ ತಕ್ಷಣ ಪಟ್ ಅಂತೇಳಿ ತಿರುವಬಾರ್ದು. ಒಂದು ಸ್ವಲ್ಪ ತಾದ ಬಳಕ ತಿರುವಬೇಕು. ತಿರುವಿ ಹಾಕೋದ ಬಳಕ ಚಕ್ಲಿನೂ ಮುರಿಯೋಂಗಿಲ್ಲ, ಚೆಂದಾಗಿ ಕಾಣ್ತಾವೆ. ನೋಡಿರಿ, ಕಲರೆಲ್ಲ ಎಷ್ಟು ಸ್ವಲ್ಪ ಕೆಂಪಣ್ಣ ಬಂದ ಬಳಕ ತಕ್ಕೋಬೇಕು. ಇವಾಗ ಮಾಡಿಕೊಂಡು ತಕ್ಕೊಳಕತ್ತೀನಿ ನಾನು. ಎಲ್ಲನೂ ಚಕ್ಲಿ ಇದೇ ರೀತಿಯಾಗಿ ಮಾಡ್ಕೊಂಡೀನಿ. ನೋಡಿರಿ, ಅಷ್ಟು ಹಿಟ್ಟಿನಿಂದ ಇಷ್ಟು ಚಕ್ಲಿ ಆಗ್ಯಾವ. 2 ಬಟ್ಲು ಹಿಟ್ಟು ತೊಗೊಂಡಿದ್ದೆ ನಾನು, ಇಷ್ಟೆಲ್ಲ ಚಕ್ಲಿ ಆಗ್ಯಾವ. ಮ್ಯಾಗ ಎಳ್ಳೆಲ್ಲ ಎಷ್ಟು ಚೆಂದಾಗಿ ಕಾಣಕತ್ತಾವಲ್ಲ. ನೋಡಿರಿ, ಎಷ್ಟು ಚೆಂದಾಗಿ ಕಾಣಕತ್ತಾವ. ಇದೇ ರೀತಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗ್ಯಾವಂತ ಕಮೆಂಟ್ ಮಾಡಿರಿ. ಮತ್ತು ಇವಾಗ ನೋಡಿರಿ, ನಿಮಗೆ ತೋರಿಸ್ತೀನಿ. ನೋಡಿರಿ, ಒಂದು ಚಕ್ಲಿನ ಮುರಿದು ತೋರಿಸ್ತೀನಿ ಹೆಂಗಾಗ್ಯಾವಂತ, ಎಷ್ಟು ಕುರುಕುರು ಮತ್ತು ಪಳ್ಳಾಗಿ ಬಂದಾವಂತ. ನೋಡಿರಿ, ಎಷ್ಟು ಚೆಂದಾಗಿ ಬಂದಾವಲ್ಲ. ಇದೇ ನೀವು ಹಿಂಗೆ ಟ್ರೈ ಮಾಡಿರಿ, ಹೆಂಗಾಗ್ಯಾವಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು.